ನಮಸ್ತೆ. ವರ್ಷಂಪ್ರತಿಯಂತೆ ಈ ವರ್ಷವೂ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಮೊದಲ ದಿನ ಇವತ್ತು. ಇವಾಗ ಕಳೆದ ವರ್ಷದಿಂದ ಮುತ್ತು ಬೆಳೆದ ಕೆರೆಯ ಪಕ್ಕದಲ್ಲಿ ಅನ್ನ ಸಂತರ್ಪಣೆಯನ್ನು ಈಗಿನ ಸಂಘಟಕರು ಯೋಜಿಸಿಕೊಂಡಿದ್ದಾರೆ. ಆ ಪ್ರಕಾರ ವರ್ಷಂಪ್ರತಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಅನ್ನಪ್ರಸಾದ ದೇವರದ್ದು ಸ್ವೀಕಾರ ಮಾಡ್ತಾರೆ. ಮೊದಲ ದಿನ ಇವತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಕೊಡಿ ಏರಿದ ದಿನ. ಈ ದಿನ ಸುಮಾರು ಒಂದು 10,000 ಜನರ ಊಟದ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಬೆಳಗಿನಿಂದ ಒಂದು 2,000 ಜನರಿಗೆ ಉಪಹಾರದ ವ್ಯವಸ್ಥೆ ಆಗಿದೆ. ಈಗ ಮಧ್ಯಾಹ್ನ 12 ಗಂಟೆಗೆ ಪಳ್ಳ ಪೂಜೆಯಾಗಿ ವಿಶೇಷವಾಗಿ ಬಸವನಿಗೆ ಗೋವಿಗೆ ಅನ್ನದಾನ ಮಾಡಿ, ಮತ್ತು ಆ ದೇವರ ಮೀನು ಅಂತ ಏನು ಹೇಳ್ತೇವೆ ಕೆರೆಗೆ, ಅವರಿಗೆ ಅನ್ನದಾನ ಮಾಡಿ, ಆ ರಕ್ತೇಶ್ವರಿಗೆ ಪಾಯಸವನ್ನು ಇಟ್ಟು ನಾವು ಪಳ್ಳ ಪೂಜೆ ಮಾಡಿ ಆ ದೇವರನ್ನು ಪ್ರಾರ್ಥಿಸಿ ಇವತ್ತಿನ ದಿನ ಆರಂಭ ಮಾಡಿದ್ದೇವೆ. ಸುಮಾರು 10,000 ಜನರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಜನ ಆದರೂ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಇದ್ದೇವೆ. ಮತ್ತು ಪ್ರಸಾದ ಲಡ್ಡು ಇವತ್ತಿನಿಂದ ಆರಂಭ ಆಗಿದೆ, ಅದನ್ನು ಸಹ ಮಾಡ್ತಾ ಇದ್ದೇವೆ. ಇನ್ನು ದಿನ ಹೋದಾಗೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತದೆ. ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇನ್ನು ಸಾರ್ವಜನಿಕ ಬಂಧುಗಳು ಸ್ವಯಂ ಸೇವಕರಾಗಿ, ಕರಸೇವಕರಾಗಿ ತುಂಬ ಜನ ಬಂದು ನಮ್ಮಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಸಾಯಂಕಾಲ ಹೊತ್ತು ತರಕಾರಿ ಹಚ್ಚುವುದಾಗಲಿ, ಪಾತ್ರೆಗಳನ್ನು ಒತ್ತಾರೆ ಮಾಡುವುದಾಗಲಿ, ಕ್ಲೀನ್ ಮಾಡುವುದಾಗಲಿ, ಎಲ್ಲದರಲ್ಲೂ ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಶಾಸಕರ ನೇತೃತ್ವದಲ್ಲಿ ಈಗಿನ ಈಶ್ವರ ಭಟ್ರು ಪಂಜಿಗುಡ್ಡೆ ಅವರ ಆಡಳಿತ ಮಂಡಳಿಯಲ್ಲಿ ಭಾಳ ಚಂದದಲ್ಲಿ ವಿಜೃಂಭಣೆಯಿಂದಲೂ ಈ ಬಾರಿ ಒಂದು ಆಗ್ತದೆ ಅನ್ನೋ ಆಸೆ ನಮಗಿದೆ. ನಾವೊಂದು 15 ಜನ ಬಾಣಸಿಗರು ಇದ್ದೇವೆ ಇಲ್ಲಿ. ಮತ್ತು ಒಳಗೆ ತಂತ್ರವರ್ಗಗಳಿಗೊಂದು ಬೇರೆ ಬೇರೆ ವ್ಯವಸ್ಥೆ ಆಗ್ತಾ ಉಂಟು, ಅಲ್ಲಿ ಒಂದು 4-5 ಜನ ಇದ್ದಾರೆ. ಅದೇ ನಿರೀಕ್ಷೆಗೆ ಸಾಧ್ಯ ಇಲ್ಲ, ಯಾಕಂದರೆ ಕಳೆದ ಬಾರಿ ಒಂದು 60,000 ಜನರದ್ದು ಭೋಜನ ವ್ಯವಸ್ಥೆ ಆಗಿದೆ. ಈ ಬಾರಿ ಅಷ್ಟರ ವ್ಯವಸ್ಥೆಯನ್ನು ನಾವು 17ನೇ ತಾರೀಕು ಮಾಡ್ತೇವೆ. ವಿಶೇಷವಾದ ಪಳ್ಳವನ್ನು ಮಾಡಿ ಆ ದಿವಸ ವಿಶೇಷ ಪಳ್ಳ ಪೂಜೆ ಮಾಡಿ ದೇವರ ನೈವೇದ್ಯ ಪ್ರಸಾದವನ್ನು ಎಲ್ಲರಿಗೂ ಕೊಡೋದು ಅಂತ ನಮ್ಮ ಒಂದು ತೀರ್ಮಾನವಾಗಿದೆ. ಸಿಹಿ ತಿನಿಸುಗಳು ಉಂಟು, ಅದಿನ್ನು ವಿಷುವಿನ ದಿವಸ ನಮಗೆ ಹೊಸ ವರ್ಷ, ಹಿಂದೂಗಳಿಗೆ ಹೊಸ ವರ್ಷ ಅಲ್ಲ ವಿಷು, ಹಾಗೆ ಆ ದಿನ ಸಿಹಿ ತಿಂಡಿ ಉಂಟು. ಮತ್ತು ಉಳ್ಳಾಲ್ತಿಯಮ್ಮ ಅಂದರೆ ಪಾರ್ವತಿ ಬರುವ ದಿನ, ಆ ದಿನ ಸಿಹಿ ತಿಂಡಿ ಉಂಟು. ಆಮೇಲೆ ಬ್ರಹ್ಮರಥೋತ್ಸವ, ಆ ದಿನವೂ ಸಿಹಿ ತಿಂಡಿ ಉಂಟು. ಮಧ್ಯಾಹ್ನ 11:00ವರೆಗೆ ಪಳ್ಳ ಪೂಜೆ ಆಗ್ತದೆ, 12 ಗಂಟೆಗೆ ಭೋಜನ ಪ್ರಸಾದ ಆರಂಭ. ಅದು ನಿರಂತರ ರಾತ್ರಿವರೆಗೆ ನಡೀತಾ ಇರ್ತದೆ. ಇನ್ನು ರಾತ್ರಿ ದೇವರ ಪೇಟೆ ಸವಾರಿ ಜೊತೆಯಲ್ಲಿ ಹೋಗಿ ಬಂದವರಿಗೆ ಗಂಜಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹೌದು, ಇದು ನಿರಂತರ ಇನ್ನು ರಾತ್ರಿವರೆಗೆ ನಡೀತಾ ಇರ್ತದೆ.